ಏನು ರಾಧಿಕಾ, ಎಕ್ಸಾಮ್ಸ್ ಹೆಂಗಾಯ್ತು? ಪೇಪರ್ ತುಂಬ ಟಫ್ ಇತ್ತು ಕಿರಣ್. ಹೌದು, ನಾನು ಕೂಡ ಸರಿಯಾಗಿ ಬರೀಲೇ ಇಲ್ಲ. ಪೇಪರ್ ತುಂಬ ಟಫ್ ಇತ್ತು. ಈ ಸರಿನೂ ನಾವು 3 ಜನ ಫೇಲ್ ಆದಂಗೆ ಹೆಂಗಾದ್ರೆ? ಅಲ್ಲ ಕಿರಣ್, ನಾವಿಬ್ರು ಫೇಲ್ ಆದರೆ ನಡೆಯುತ್ತೆ. ನೀವು ಫೇಲ್ ಆದರೆ ಹೆಂಗಾಗುತ್ತೆ ಹೇಳು? ನಾವಿಬ್ರು ಮದುವೆ ಆಗಿದ್ದೀವಿ. ಮುಂದೆ ನಮ್ಮದು ಫ್ಯೂಚರ್ ಎಲ್ಲ ಏನಾಗಬೇಡ. ನೀನು ಫೇಲ್ ಆದರೆ, ಜಾಬ್ ಬರದೇ ಇದ್ದರೆ ನಾವು ಫ್ಯೂಚರು ಮುಂದೆ ಸಂಸಾರ ನಡೆಸೋದು ಹೆಂಗೆ? ನಾನು ದೀಪ ಫೇಲ್ ಆದರೆ ನಡೆಯುತ್ತೆ, ನೀನು ಫೇಲ್ ಆದರೆ ಹೆಂಗೆ ನಡೆಯುತ್ತೆ ಹೇಳು? ನಮ್ಮ ಫ್ಯೂಚರ್ ಬಗ್ಗೆ ಅಷ್ಟೆಲ್ಲ ಚಿಂತೆ ಇರೋಳು. ನೀನು ಚೆನ್ನಾಗಿ ಓದ್ಕೊಂಡು ನೀನು ಎಕ್ಸಾಮ್ ಚೆನ್ನಾಗಿ ಬರಿಬೋದಿತ್ತಲ್ಲ. ನನಗಿಲ್ಲಿ ಬಿಟ್ಟು ಸಲಹೆ ಕೊಡೋಕೆ ಬಂದಿದ್ಯಾ? ನನಗಿಂತ ಸಲಹೆ ಕೊಡೋ ಮೊದಲು ನೀನು ಅದನ್ನೆಲ್ಲ ಮಾಡಿ ತೋರಿಸು. ಅದಾದಮೇಲೆ ನಂಗೆ ಹೇಳಕ್ ಬಾ. ಅಲ್ಲ, ಈಗ ಯಾಕಷ್ಟು ಸಿಟ್ಟಾಗಿ ಮಾತಾಡ್ತಿದ್ದೀರಾ? ನಾನೇನಂದೆ? ನೀನೇನಂತಿದ್ಯೋ ಅದೆಲ್ಲ ನಂಗೆ ಈಗ ಬೇಕಾಗಿಲ್ಲ. ನೀನು ಫಸ್ಟ್ ಇನ್ನೊಂದ್ಸರಿ ನನ್ನ ಜೊತೆ ಮಾತಾಡಬೇಕಾದ್ರೆ ನೆಟ್ಟಿಗೆ ಮಾತಾಡು. ಮಾತಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಮಾತಾಡು. ಬಾಯಿಗೆ ಬಂದಂಗೆ ಮಾತಾಡಿದ್ರೆ ನಾನು ಸುಮ್ಮನೆ ಇರಂಗಿಲ್ಲ. ಬಂದ್ಬಿಟ್ಲಿಲ್ಲಿ ನಂಗೆ ಬುದ್ಧಿ ಹೇಳೋಕ್ಕೆ. ಫಸ್ಟ್ ನೀವು ಹೆಂಗೆ ನೋಡ್ಕೊತಿದ್ದೀರಾ ನೋಡಿದ್ದೀರಾ? ಮನೇಲಿ ಅಳಿಯನ ಹಿಂಗೆ ನೋಡ್ಕೊಳ್ಳೋದು. ಬರ್ತಾ ಬರ್ತಾ ಮರ್ಯಾದೆ ಕಡಿಮೆ ಆಗ್ತಾ ಇದೆ ನನಗೆ. ಅಳಿಯ ಅನ್ನೋದು ಸ್ವಲ್ಪನೂ ಮರ್ಯಾದೆ ಕೊಡ್ತಾ ಇಲ್ಲ ಯಾರು ಮನೇಲಿ. ನಂಗೆ ಸಿಗಬೇಕಾಗಿರೋ ರೆಸ್ಪೆಕ್ಟೇ ಸಿಗ್ತಾ ಇಲ್ಲ ಮನೇಲಿ. ನಾನೇನು ಅಳಿಯ ಅಂದ್ಕೊಂಡಿದ್ದೀರಾ ಏನೋ? ಏನು ಅಂದ್ಕೊಂಡಿದ್ದೀರಾ ನೀವು ಮನೇಲಿ? ಅಲ್ಲ ಕಿರಣ್, ಚೆನ್ನಾಗಿ ನೋಡ್ಕೋತಿದ್ದೀವಲ್ಲ. ಈಗೇನೋ ಅತ್ತಿಗೆ ಪ್ರೆಗ್ನೆಂಟ್ ಆಗಿದ್ದಾರಲ್ಲ, ಹಂಗಾಗಿ ಅವ್ರೇನೋ ಸ್ವಲ್ಪ ವೀಕ್ ಇದ್ದಾರಂತೆ. ಹಂಗಾಗಿ ಬೆಡ್ ರೆಸ್ಟ್ ಹೇಳಿದ್ದಾರೆ. ಅದಕ್ಕೆ ಅವರು ಏನೂ ಕೆಲಸ ಮಾಡ್ತಾ ಇಲ್ಲ. ಅಣ್ಣನೂ ಎಷ್ಟು ಜೋರು ಮಾಡ್ತಿದ್ದಾರೆ ನೋಡು. ಅದಕ್ಕೇನೆಲ್ಲ ಕೆಲಸ ಮಾಡೋಕ್ಕೆ ಬಿಡಿಸ್ತಾ ಇಲ್ಲ. ಹಂಗಾಗಿ ಏನೋ ಅಮ್ಮನೇ ಎಲ್ಲ ಅಡುಗೆ ಮಾಡ್ತಾ ಇದ್ದಾರೆ. ಅವ್ರಿಗೂ ವಯಸ್ಸಾಗ್ತಾ ಬಂತಲ್ಲ, ಹಂಗಾಗಿ ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಅಡುಗೆ ಮಾಡ್ತಾ ಇದ್ದಾರೆ. ಪಾರ್ವತಿ ಮಾಡಲಿಲ್ಲ ಅಂದರೆ ಏನಾಯಿತು? ನೀನು ನಿಮ್ಮ ತಂಗಿ ಇದ್ದೀರಲ್ಲ, ನೀವಿಬ್ರು ಮಾಡ್ಬೋದಲ್ಲ. ನಿಮ್ಮಮ್ಮ ಮಾಡ್ತಾಳೆ ಅದು ಅಡುಗೆ ಅಂತೂ ತಿನ್ನೋಕ್ಕಾಗಲ್ಲ. ಅಷ್ಟು ಖರಾಬಾಗಿ ಮಾಡ್ತಾರೆ ಅಡುಗೆ ಮಾಡೋಕ್ಕೆ ಬರಲ್ಲ ನಿಮ್ಮ ಅಮ್ಮಂಗೆ. ನೀನು ನಿಮ್ಮ ತಂಗಿನಾದರೂ ಅಡುಗೆ ಮಾಡಿಕೊಂಡು ಅದೇನೋ ಅಡುಗೆ ಎಲ್ಲ ಕಲ್ತ್ಕೊಂಡು ಅಡುಗೆ ಮಾಡೋಕ್ಬೋದಲ್ಲ ನನಗೆ ರುಚಿದು. ನಿಮ್ಮಮ್ಮ ಮಾಡಿರೋ ಅಡುಗೆ ಏನಾದರೂ ನಾಯಿಗೆ ಹಾಕಿದರೆ ಆ ನಾಯಿನೂ ಮೂಸ್ ನೋಡಲ್ಲ, ಅಲ್ಲೇ ವಾಂತಿ ಮಾಡ್ಕೊಂಡು ಹೋಗ್ಬಿಡುತ್ತೆ. ಅಷ್ಟು ಕೆಟ್ಟದಾಗಿ ಅಡುಗೆ ಮಾಡ್ತಾರೆ ನಿಮ್ಮಮ್ಮ. ಅದು ಹೆಂಗೆ ತಿಂತಾ ಇದ್ರೋ ಏನೋ. ಆ ಪಾರ್ವತಿ ನಿಮ್ಮ ಮನೆಗೆ ಬರೋಕ್ಕಿಂತ ಮುಂಚೆ ಎಲ್ಲ ಆ ಅಡುಗೆನೆಲ್ಲ ಹೆಂಗೆ ತಿಂತಾ ಇದ್ರು ಏನೋ. ಅಪ್ಪ, ನಮ್ಮ ಮನೇಲಿ ಬರ್ರಿ, ನಮ್ಮಮ್ಮ ಎಷ್ಟು ರುಚಿಯಾಗಿ ಮಾಡ್ತಾರೆ. ನಮ್ಮಮ್ಮ ಆಗಲಿ ನಮ್ಮ ತಂಗಿ ಆಗಲಿ. ನೀವು ಇದ್ದೀರಾ, ಸ್ವಲ್ಪನೂ ಒಂದು ಅಡುಗೆ ಕಲ್ತ್ಕೊಂಡಿಲ್ಲ, ಏನೂ ಇಲ್ಲ. ನಂಗಂತೂ ಮನೇಲಿ ಊಟ ಮಾಡೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಕೆಟ್ಟದಾಗಿ ಮಾಡ್ತಾ ಇದ್ದಾಳೆ ನಿಮ್ಮಮ್ಮ ಅಡುಗೆ. ಇಷ್ಟಿರೋನು ಮುಚ್ಕೊಂಡು ಅವ್ರ ಮನೆಗೆ ಹೋದ್ರೆ ಆಗೋಯ್ತಲ್ಲ. ಇಲ್ಲೇ ಇದ್ಬಿಟ್ಟು ಸುಮ್ಮನೆ ಮತ್ತೆ ಹಾಕಿ ತಿನ್ಕೊಂಡು ಬಿದ್ದಿರೋದು ಬಿಟ್ಟು ಹೆಸರು ಬೇರೆ ಇಡ್ತಾನೆ. ಅಲ್ಲೋದ್ರೆ ದುಡ್ಡು ಕೊಟ್ಟು ತಿನ್ನಬೇಕಾಗುತ್ತೆ, ಇಲ್ಲೇ ಆದರೆ ಫ್ರೀಯಾಗಿ ಆಗ್ತಾರಲ್ಲ ಅಂತ ಇದ್ದಾನೆ. ಮತ್ತೆ ಎಷ್ಟು ದಿಮಾಕ್ ನೋಡು. ನಾನು ಅಡುಗೆ ಎಲ್ಲಿಂದ ಮಾಡಲಿ ಕಿರಣ್? ಎಕ್ಸಾಮ್ಸ್ ಎಲ್ಲ ಇತ್ತಲ್ಲ, ಓದ್ಕೊಳ್ಳೋದೆಲ್ಲ ಇತ್ತು. ಎಲ್ಲಿ ಕೆಲಸ ಮಾಡಲಿ? ಅಡುಗೆ ಎಲ್ಲ ಅದು ಯೂಟ್ಯೂಬ್ ನೋಡಿ ಕಲ್ತ್ಕೊಂಡು ನಾನು ಅಡುಗೆ ಮಾಡೋಷ್ಟೊತ್ತಿಗೆ ಮುಗ್ದೋಯ್ತು. ಹೌದೌದು, ಭಾರಿ ಎಕ್ಸಾಮ್ಸ್ಗೆ ಓದ್ಕೊಂಡಂಗೆ ಎಕ್ಸಾಮ್ ಚಂದ ಬರ್ಬಿಟ್ಟಿದ್ದೀನಿ ನೋಡು. ಪೇಪರ್ ಟಫ್ ಇತ್ತಂತೆ, ಪೇಪರ್ ಟಫು. ಹಂಗೆ ನೋಡಿದ್ರೆ ನೀನು ಕೂಡ ಎಕ್ಸಾಮ್ ಸರಿಯಾಗಿ ಬರ್ದಿಲ್ಲಲ್ಲ. ನೋಡು, ನಿಂಗೆ ನನ್ನ ಬಗ್ಗೆ ಮಾತಾಡೋ ಅರ್ಹತೆ ಇಲ್ಲ ನಿನಗೆ. ನಿಂದು ಎಷ್ಟಿದೆಯೋ ಅಷ್ಟು ನೋಡ್ಕೊ. ನನ್ನ ಬಗ್ಗೆ ಮಾತಾಡೋಕ್ಕೆ ಬರಬೇಡ ನೀನು. ಬಾಯಿ ಮುಚ್ಕೊಂಡಿದ್ರೆ ಒಳ್ಳೇದು. ಗಂಡನ ಹೆಂಗೆ ನೋಡ್ಕೋಬೇಕನ್ನೋದು ಗೊತ್ತಿಲ್ಲ. ಗಂಡಂಗೆ ರುಚಿದ ಅಡುಗೆ ಮಾಡಾಕಿ ತಿನ್ನಿಸ್ಬೇಕು, ಗಂಡನ ಖುಷಿಯಾಗಿಡ್ಬೇಕು, ಇದೆಲ್ಲ ಏನೂ ಗೊತ್ತಿಲ್ಲ. ಇಂಥ ಉದ್ರಿ ಮಾತಾಡೋಕ್ಕಾದ್ರೆ ಬರ್ತಾಳೆ ನನಗೆ ಬಿಟ್ಟು ಸಲಹೆ ಕೊಡೋಕ್ಕೆ. ತಗೋ ಈ ಬುಕ್ ತಗೊಂಡು ನಡಿ. ಏನಕ್ಕ ಇದು? ಕಿರಣ್ ಅವ್ರು ಏನೋ ಬರ್ತಾ ಬರ್ತಾ ಹಿಂಗಾಗ್ತಾ ಇದ್ದಾರಲ್ಲ. ಸ್ಮೋಕ್ ಎಲ್ಲ ಮಾಡ್ತಾ ಇದ್ದಾರೆ, ತುಂಬ ಸಿಟ್ಟಲ್ಲಿ ಇರ್ತಾರೆ. ಮೊದಲೆಲ್ಲ ಹಿಂಗೆ ಇರ್ತಾ ಇರಲಿಲ್ಲ, ಎಷ್ಟು ಖುಷಿಯಾಗಿರ್ತಾ ಇದ್ರು. ನಿನ್ನ ಮಾತಾಡ್ಸಕ್ಕೆ ಬಂದಾಗೆಲ್ಲ ನನ್ನ ಜೊತೆನೂ ಎಷ್ಟು ಖುಷಿಯಿಂದ ಮಾತಾಡ್ತಾ ಇದ್ರು. ಈಗ ಯಾಕೆ ಹಿಂಗಾಗಿದ್ದಾರೆ ಅವರು? ಏನೋ ದೀಪ, ನನಗೂ ಅರ್ಥ ಆಗ್ತಾ ಇಲ್ಲ. ಈ ಕಿರಣ್ಗೆ ಇನ್ನೂ ಏನೇನೆಲ್ಲ ಅಭ್ಯಾಸ ಇದೆಯೋ ಏನೋ. ಅವತ್ತು ನೋಡಿದ್ರೆ ನನಗೆ ಕಳ್ತನ ಮಾಡುವಂಥ ಏನೇನೋ ಐಡಿಯಾ ಕೊಟ್ಬಿಟ್ರು. ಕಳ್ತನ ಬೇರೆ ಮಾಡುವಂಥ ಎಷ್ಟು ಸಲೀಸಾಗಿ ಹೇಳ್ತಾರೆ. ಇವರು ಕಳ್ತನ ಮಾಡ್ತಾರೆ ಹಿಂಗೆ. ಅದು ಅಲ್ಲದೆ ಈಗ ಸ್ಮೋಕ್ ಬೇರೆ ಮಾಡ್ತಾ ಇದ್ದಾರೆ. ಯಪ್ಪ, ಇನ್ನೂ ಏನೇನು ಅಭ್ಯಾಸ ಇದೆಯೋ ಏನೋ ಇವ್ರಿಗೆ. ಡ್ರಿಂಕ್ಸ್ ಏನಾದರೂ ಮಾಡ್ತಾರಾ? ನಂಗೆ ನೋಡಿದ್ರೆ ಭಯ ಆಗ್ತಾ ಇದೆ. ಏನು ಮಾಡೋದು? ನಾನು ಎಕ್ಸಾಮ್ ಸರಿಯಾಗಿ ಬರ್ದಿಲ್ಲ, ಇವರು ಎಕ್ಸಾಮ್ ಸರಿಯಾಗಿ ಬರ್ದಿಲ್ಲ. ಹಿಂಗಾದರೆ ಮುಂದೆ ಹೆಂಗೆ ನಮ್ಮ ಸಂಸಾರ, ನಮ್ಮ ಜೀವನ ನಡೆಸೋದು ಹೆಂಗೆ? ಮೊದಲೇ ಮನೇಲಿ ಮನೆ ಬೇರೆ ಕೊಡಿಸ್ತಾ ಇಲ್ಲ. ಇಬ್ಬರು ನೀವು ಓದಿ ಜಾಬ್ ತೊಗೊಂಡು ಏನು ಸ್ಯಾಲ್ರಿ ದುಡ್ಡು ಕೊಟ್ಟು ತೋರಿಸಿದ್ರೆ ಮಾತ್ರ ನಿಮಗೆ ಮನೆ ಕೊಡಿಸ್ತೀನಿ ಅಂತ ಬೇರೆ ಹೇಳಿದ್ದಾರೆ. ನಾವು ನೋಡಿದ್ರೆ ಎಕ್ಸಾಮ್ ಸರಿಯಾಗಿ ಬರ್ದಿಲ್ಲ. ಇವ್ರು ನೋಡಿದ್ರೆ ಇಲ್ಲೆಲ್ಲ ಡ್ರಿಂಕ್ಸ್ ಮಾಡ್ತಾರೆ ಇಲ್ಲ ಗೊತ್ತಿಲ್ಲ, ಸ್ಮೋಕ್ ಮಾಡ್ತಾ ಇದ್ದಾರೆ. ಇನ್ನು ಕಳ್ತನ ಅದು ಇದು ಅಂತ ಕೆಟ್ಟ ಅಭ್ಯಾಸ ಬೇರೆ ಇದ್ದಂಗಿದೆ. ಹೆಂಗಪ್ಪ ಇವ್ರ ಜೊತೆ ಇರೋದು? ಅಕ್ಕ, ಏನು ಸೈಲೆಂಟ್ ಆಗಿಬಿಟ್ಟಿಲ್ಲ? ಏನು ಯೋಚನೆ ಮಾಡ್ತಾ ಇದೆಯಾ? ಏನೂ ಇಲ್ಲ ದೀಪ. ಮಗ, ನಿಂದೆ ಬಿಂದಾಸ್ ಲೈಫ್ ಕಣೋ. ಈಗ ಅತ್ತೆ ಮನೇಲಿ ಬೇರೆ ಇರ್ತಿದ್ಯಾ, ಒಳ್ಳೆ ಲೈಫು ಸಖತ್ತಾಗಿದೆ ಬಿಡು ನಿಂದೆ. ಅತ್ತೆ ಮನೇಲಿ ಇನ್ನ ರಾಜನ್ ಥರ ನೋಡ್ಕೊತಿರ್ತಾರೆ, ಹೊಸ ಅಳಿಯ ಬೇರೆ. ನಿಂದೆ ಚಲೋಪ್ಪ. ಅಕ್ಕ, ನಡಿ ಮನೆಗೆ ಹೋಗೋಣ. ಇವ್ರು ಸುಮ್ಮನೆ ಏನು ಮಾತಾಡ್ತಿದ್ದಾರೋ ಏನೋ ಕೇಳಿಸ್ತಾನೋ ಇಲ್ಲ. ಸರಿ ನಡಿ. ಮತ್ತೆ ನಾವು ಇಲ್ಲಿ ನಿಂತ್ಕೊಂಡು ಅವ್ರ ಕಣ್ಣಿಗೆ ಏನಾದರೂ ಬಿದ್ದರೆ ಇಲ್ಲೇನು ಕೇಳಿಸ್ಕೊತಿದ್ದೀರಾ ಅಂತ ಮತ್ತೆ ಬಾಯಿಗೆ ಬಂದಂಗೆ ಬೈದ್ಬಿಡ್ತಾನೆ ಮನುಷ್ಯ. ಮೊದಲೇ ಸಿಟ್ಟಲ್ಲಿದ್ದಾನೆ, ಯಾಕೆ ಬೇಕು? ನಡಿ ಹೋಗೋಣ. ಅವ್ರು ಆಮೇಲೆ ಬೇಕಾದ್ರೆ ಬರ್ತಾರೆ. ಬೇಡಕ್ಕ, ಬಿಟ್ಟೋದ್ರೆ ಮತ್ತೆ ಅದಕ್ಕೆ ಏನಾದರೂ ಜಗಳ ಆಡ್ತಾರೇನೋ. ಅಲ್ಲೇ ಕಾಲೇಜ್ ಮುಂದ್ಗಡೆ ಪಾರ್ಕ್ ಇದೆಯಲ್ಲ, ಅಲ್ಲೇ ಕೂತ್ಕೊಂಡು ವೇಟ್ ಮಾಡೋಣ. ಅವ್ರು ಬಂದಾಗ 3 ಜನ ಹೋದರೆ ಆಯಿತು. ಆದರೆ ಏನು ಮಾಡೋದು ಮಗ? ನಮ್ಮ ಮಾವ ನನ್ನ ಹೆಸರಿಗೆ ಒಂದು ಮನೆ ಕೂಡ ಕೊಡಿಸ್ತೀನಿ ಅಂತ ಹೇಳಿದ್ದ. ಅದು ಒಂದು ಮನೆ ಒಂದು ಸಿಕ್ಬಿಟ್ರೆ ಇನ್ನಲ್ಲಿ ಹಕ್ಕು ನೋಡೊಂದು. ಏನು, ನಿಮ್ಮ ಮಾವ ನಿಂಗೆ ಮನೆ ಕೊಡಿಸ್ತಾ ಇದ್ದಾರಾ?
ಅಪ್ಪ ಅಬ್ಬ ಏನಪ್ಪ ಲಕ್ ಅಂದರೆ ನಿಂದೆ ಬಿಡು. ಈಗಿನ ಕಾಲದಲ್ಲಿ ಹುಡುಗಿ ಸಿಗೋದೇ ಒಂದು ವಜೆ ಆಗಿದೆ. ಆ ಹುಡುಗಿರಿಗೆ ನಾವೇನಾದರೂ ಒಂದು ವಧುದಕ್ಷಿಣೆ ಕೊಟ್ಟು ಮದುವೆ ಆಗಬೇಕು ಅಂತ ಕಾಲ ಬಂದಿದೆ. ಹುಡುಗಿರೇ ಸಿಗ್ತಾ ಇಲ್ಲ, ಅಷ್ಟು ಬರ ಬಂದೋಗಿದೆ. ಅಂಥದ್ರಲ್ಲಿ ನಿಂಗೆ ಒಳ್ಳೆ ಮಸ್ತಾಗಿದ್ದಾಳೆ ಹುಡುಗಿನೋದ್ರೆ. ಅಂಥ ಹುಡುಗಿನ ಪಟಾಯಿಸಿದ್ಯಾ, ಮದುವೆ ಮಾಡ್ಕೊಂಡಿದ್ಯಾ, ಹೀಗೆ ಮನೆ ಬೇರೆ ಕೊಡಿಸ್ತಾ ಇದ್ದಾರಾ? ನೀನು ಹೇಳೋದು ನಿಜನೇ, ಆದರೆ ಕೊಣಿಸ್ತೀನಿ ಅಂತ ಹೇಳಿದ್ದ. ಈಗ ಮತ್ತೆ ಏನಾಯಿತು ಏನೋ, ಮತ್ತೆ ಸ್ವಲ್ಪ ಕಂಡೀಷನ್ಸ್ ಎಲ್ಲ ಹಾಕಿದ್ದಾರೆ. ಈಗ ಎಕ್ಸಾಮ್ಸ್ ಎಲ್ಲ ಮುಗಿದ್ಮೇಲೆ ಅದಾದಮೇಲೆ 2 ತಿಂಗಳು ನಮ್ಮ ಅಮ್ಮನ ಮನೇಲೇ ಇರಬೇಕಂತೆ. ನಮ್ಮ ಮನೇಲೇ ಇದ್ಕೊಂಡು ಅಲ್ಲೊಂದು 2 ತಿಂಗಳು ಜಾಬ್ ಮಾಡಿ ಅಲ್ಲಿ ಇದು ತೋರಿಸಿದ ಮೇಲೆ ಅವರು ನಮಗೆ ಮನೆ ಕೊಡಿಸ್ತಾರಂತೆ. ಆದರೆ ನಮ್ಮ ಮಾವ ಯಾಕೆ ಹಿಂಗೆ ಮಾಡಿದ್ರು ಒಂದು ಅರ್ಥ ಆಗ್ತಾ ಇಲ್ಲ. ಇಂಥ ಕಂಡೀಷನ್ಸ್ ಎಲ್ಲ ಇಟ್ಟಿರೋದು ಯಾಕೆ ಇಟ್ಟಿದ್ದಾರೋ ಏನೋ ಒಂದು ಅರ್ಥ ಆಗ್ತಾ ಇಲ್ಲ. ನಮ್ಮ ಮಾವ ಹೆಂಗೋ ಒಪ್ಕೊಂಡಿದ್ದ. ಆ ಮುದಿಯಾಗ ಅಷ್ಟೊಂದೇನು ಗೊತ್ತಾಗಲ್ಲ, ಇಂಥ ಐಡಿಯಾ ಎಲ್ಲ ಬರೋದಿಲ್ಲ ಅವ್ರ ತಲೆಯಲ್ಲಿ. ಇವನು ನಮ್ಮ ದೊಡ್ಡ ಮಾವ ಇದ್ದಾನೆ, ಮಾವಂತಿ ನೋಡು, ಅವನು ಆನಂದ್ ಅಂತಿದ್ದಾನೆ. ಅವನೊಬ್ಬ ತಿರುಬೋಕಿ. ಅವನದೇ ಇದೆಲ್ಲ ಕೈವಾಡ. ಅವನು ಹೇಳ್ಕೊಟ್ಟಿದ್ದಂಗೆ ಇದ್ದಾನೆ ನಮ್ಮ ಮಾವಂಗೆ ಹಿಂಗೆ ಮಾಡು ಅಂತ. ಅದಕ್ಕೆ ನಮ್ಮ ಮಾವ ಅವ್ನು ಹೇಳ್ದಂಗೆ ಕುಣಿತಾ ಇದ್ದಾನೆ. ಈಗ ಮನೆ ಕೊಡ್ಸಲ್ಲ ಅಂತ ಉಲ್ಟಾ ಬಿದ್ದಿದ್ದಾರೆ. ಕೊಡ್ಸಲ್ಲ ಅಂತಲ್ಲ, ಕೊಡಿಸ್ತೀನಿ ಒಂದು 2 ತಿಂಗಳಾದ್ಮೇಲೆ ಅಂತ ಹೇಳಿದ್ದಾರೆ. ನೀನು ಏನೇ ಹೇಳೋ ಮಗ, ನೀನು ಮಾತ್ರ ತುಂಬ ಅದೃಷ್ಟವಂತ ಕಣೋ. ನಿಂಗೆ ನೋಡಿದ್ರೆ ಆಸ್ತಿ ಇಲ್ಲ, ಒಂದು ಒಳ್ಳೆ ಓದ್ಕೊಂಡಿಯಾ ಅದೂ ಇಲ್ಲ, ಒಂದು ಕೈಯಲ್ಲಿ ಉದ್ಯೋಗನೂ ಇಲ್ಲ, ಒಂದು ಜಾಬ್ ಇಲ್ಲ. ಆದರೂ ನಿಮಗೆ ಒಂದು ಒಳ್ಳೆ ಬಂಗಾರದಂಥ ಹುಡುಗಿ ಸಿಕ್ಕಿದ್ದಾಳೆ. ಮತ್ತು ಮನೆ ಕೊಡಿಸ್ತೀನಂತ ನಿಮ್ಮ ಮಾವ ನಿಮ್ಮ ಅತ್ತೆ ಎಲ್ಲ ಹೇಳ್ತಾ ಇದ್ದಾರೆ. ಇನ್ನೇನು ಬೇಕಪ್ಪ ನಿಮಗೆ? ಈ ಎಕ್ಸಾಮ್ಸು ಪಾಸ್ ಆದರೂ ಪಾಸ್ ಆಗದೇ ಇದ್ರು, ನನ್ನ ಜಾಬ್ ಬಂದರು ಬರದೇ ಇದ್ರೂ ನಾನು ಆ ಮನೇನ ಹೆಂಗೆ ತೊಗೋಬೇಕು ಅಂತ ನಂಗೆ ಗೊತ್ತಿದೆ. ಆ ಮನೇನ ಅವ್ರ ಕೈಯಿಂದ ಕೊಡಿಸ್ಕೊತೀನಿ ಅಂತ ಹುಡುಗಿನೇ ಬೀಳಿಸ್ಕೊಂಡಿದ್ಯಾ. ಬೀಳಿಸ್ಕೊಳ್ಳೋದಲ್ಲದೆ ಮದುವೆ ಬೇರೆ ಮಾಡ್ಕೊಂಡಿದ್ಯಾ. ಇನ್ನು ಮನೆ ತೊಗೊಳೋದು ನಿಂಗೆ ದೊಡ್ಡ ವಿಷಯನಾ? ಮದುವೆ ಏನೋ ಮಾಡ್ಕೊಂಬಿಟ್ಟು ರಿಜಿಸ್ಟರ್ ಮ್ಯಾರೇಜು. ಆದರೆ ಈಗ ಮನೆ ಕೊಡಿಸ್ಕೊಳ್ಳೋಕ್ಕೆ ಅವ್ರೇನೋ ಕಂಡೀಷನ್ಸ್ ಹಾಕಿದಾರಲ್ಲ. ಒಂದು ವೇಳೆ ಅವ್ರು ಹೇಳ್ದಂಗೆ ಏನಾದರೂ ನೀವು ಇರಲಿಲ್ಲ ಅಂದರೆ, ಅವ್ರು ಒಂದು ವೇಳೆ ಕೊಡಿಸಲ್ಲ ಅಂದರೆ ಏನು ಮಾಡ್ತೀಯಾ? ಆ ಮನೆ ಬರೋಕ್ಕೆ ಏನು ಮಾಡ್ತೀಯ ನೀನು? ಅವನ ಆನಂದ ಆ ಮನೇಲಿ ಇರೋವರೆಗೂ ನನಗೆ ನೆಮ್ಮದಿ ಇರಲ್ಲ. ಅವನಲ್ಲಿದ್ದರೆ ಏನಾದರೂ ಒಂದು ಪ್ಲ್ಯಾನ್ ಮಾಡಿ ನಂಗೆ ಆ ಮನೆ ಬರ್ದೇ ಇರೋ ಥರ ಮಾಡಿಬಿಡ್ತಾನೆ. ಆ ಮುದಿಯಾಗೆ ಇಲ್ಲದೆ ಯೋಚನೆ ಎಲ್ಲ ಹೇಳ್ಕೊಡ್ತಾನೆ. ಆ ಥರ ಮಾಡು, ಈ ಥರ ಮಾಡು ಅಂತ ಎಲ್ಲ ಸಲಹೆ ಕೊಡೋದೇ ಇವನು. ಅದಕ್ಕೆ ಆ ಆನಂದ ಮತ್ತು ಅವನ ಹೆಂಡ್ತಿನ ಇಬ್ಬರನ್ನೂ ಮನೆಯಿಂದ ಆಚೆ ಹಾಕೋ ಥರ ಮಾಡಬೇಕು. ಅವ್ರಿಬ್ಬರನ್ನೂ ಮನೆ ಬಿಟ್ಟು ಕಳಿಸ್ಬೇಕು. ಅದಾದಮೇಲೆ ನಾನು ಅಲ್ಲೇ ಅವ್ರ ಜೊತೆ ಇರ್ತೀನಿ, ಎಷ್ಟು ದಿನ ಬೇಕಾದರೂ ಇರ್ಬೋದು. ಅವಾಗ ಅವ್ರೇನು ಬಿಟ್ಟು ಹೋಗಂತ ಹೇಳಲ್ಲ. ಆಗ ಮೆಲ್ಲಕ್ಕೆ ಅವ್ರಿಗೆ ನೈಸ್ ಮಾಡಿ ಮನೆ ಕೊಡಿಸ್ಕೊಂಡ್ಬಿಡ್ತೀನಿ. ಇನ್ನು ಆ ಮನೆಯೆಲ್ಲ ನಮ್ಮ ಕೈಗೆ ಬಂದಮೇಲೆ ಇನ್ನು ಆ ಮನೇಲಿ ನಾನು ಯಾಕಿರೋಕೆ ಹೋಗಲಿ, ಆ ಮನೆಯಿಂದ ಆಚೆ ಬಂದುಬಿಡ್ತೀವಿ ನಾನು ರಾಧಿಕಾ. ಏನು, ಆ ಮನೆ ಮಗನ್ನೇ ಆ ಮನೆಯಿಂದ ಆಚೆ ಹಾಕ್ತೀಯಾ? ಅವ್ರು ಹೋಗ್ಬೇಕಲ್ಲ. ಅವ್ರು ಹೆಂಗೋ ಈಗ ಮನೆ ಕೊಂಡ್ಕೊತಿದ್ದಾರೆ, EMI ಎಲ್ಲ ಕಟ್ತಾ ಇದ್ದಾರೆ ಅವರು. ಇನ್ನೇನು ಅದೆಲ್ಲ ಕಟ್ಟಿ ಪೂರ್ತಿ ಆಗೋಕ್ಕಿಂತ ಮುಂಚೆ ಅವ್ರನ್ನ ಹೊರಗಾಗ್ಬಿಟ್ರೆ ಮುಗ್ದೈತಲ್ಲ. ಅವರಿಬ್ಬರು ಕ್ಲಿಯರ್ ಆಗಿಬಿಟ್ರೆ ಇಲ್ಲಿ ನನ್ನ ಕೆಲಸ ಕ್ಲಿಯರ್ ಆಗುತ್ತೆ, ನನ್ನ ದಾರಿ ಸುಲಭ ಆಗುತ್ತೆ. ಅವ್ರು ಇರೋವರೆಗೂ ನಂಗೆ ಅಡ್ಡಿ ಬರ್ತಾನೆ ಇರ್ತಾರೆ. ಅದಕ್ಕೆ ಫಸ್ಟ್ ಅವರಿಬ್ಬರನ್ನ ಮನೆ ಬಿಡಿಸ್ಬಿಡ್ಬೇಕು. ಆ ಮನೆಯಿಂದ ಅವರಿಬ್ಬರನ್ನ ಮನೆಯಿಂದ ಏನಾದರೂ ಆಚೆ ಆಗಿಬಿಟ್ರೆ ಆ ಮನೆಗೆ ನಾನೇ ಮಹಾರಾಜ ಆಗಿಬಿಡ್ತೀನಿ. ನನ್ನ ಹೆಂಡತಿ ರಾಧಿಕಾನೇ ಮಹಾರಾಣಿ ಆಗಿಬಿಡ್ತಾಳೆ. ಇನ್ನು ನಾವು ಹೇಳ್ದಂಗೆ ಕೇಳ್ತಾರೆ ಅವ್ರ ಅತ್ತೆ ಮಾವ. ಅಲ್ಲ, ನೀನು ಹೇಳಿದ್ದೇನೋ ಸರಿನೇ. ಅವ್ರ ಮನೆ ಬಿಟ್ಟೋದ್ರೆ ನಿನ್ನ ಕೆಲಸ ಸುಲಭ ಆಗುತ್ತೆ ಬಿಡು. ಆದರೆ ಅವ್ರನ್ನ ಮನೆಯಿಂದ ಹೆಂಗೆ ಆಚೆ ಆಗ್ತೀಯಾ? ಅಷ್ಟು ಸುಲಭವಾಗಿ ಮನೆಯಿಂದ ಆಚೆ ಆಗೋಕ್ಕೆ ಅವ್ರು ಹೆಂಗೆ ಹೋಗ್ತಾರೆ? ಏನು ಪ್ಲ್ಯಾನು? ಏನು ಹೇಳ್ತಾನೆ ಇಲ್ಲಪ್ಪ ನೀನು. ಬರೀ ಕಳಿಸ್ತೀನಿ ಅಂತಿದ್ಯಾ. ಹೇಗೆ ಕಳಿಸ್ತೀಯ ಅವ್ರನ್ನ? ಹೆಂಗೆ ಆಚೆ ಹಾಕಬೇಕು ಅಂತ ನನಗೂ ಇನ್ನೂ ಅಷ್ಟು ಐಡಿಯಾ ಇಲ್ಲ. ಆದರೆ ಅವ್ರನ್ನ ಆಚೆ ಹಾಕೋದು ಮಾತ್ರ ಈಸಿ ಇದೆ. ಎದಕ್ಕಂದರೆ ನಮ್ಮ ಅತ್ತೆಗೆ ಆ ಪಾರ್ವತಿ ಕಂಡ್ರೆ ಆಗಿ ಬರೋದೇ ಇಲ್ಲ. ಏನಾದರೂ ಒಂದು ಬೈತಾನೆ ಇರ್ತಾಳೆ, ಏನಾದರೂ ಒಂದು ಆಕಿಗೆ ನೋವಾಗೋ ಥರನೇ ನಡ್ಕೋತಿರ್ತಾರೆ ನಮ್ಮ ಅತ್ತೆ. ಆದರೆ ಆ ಪಾರ್ವತಿ ಮಾತ್ರ ಹುಚ್ಚೋಳು. ನಮ್ಮ ಅತ್ತೆ ಅಷ್ಟು ಕಾಟ ಕೊಟ್ರು ಮನೆ ಬಿಟ್ಟೇ ಹೋಗ್ತಾ ಇಲ್ಲ. ಅದು ಯಾವ ಧೈರ್ಯನೋ, ಅದು ಏನು ಬಂಡ ಧೈರ್ಯನೋ ಗೊತ್ತಿಲ್ಲ. ಇನ್ನೂ ಆ ಮನೇಲೇ ಬಿದ್ಕೊಂಡಿದ್ದಾಳೆ. ನನಗೆಲ್ಲರೂ ಬೇಕು, ನಂಗೆ ಕುಟುಂಬ ಇಲ್ಲ, ಇವರೇ ಎಲ್ಲ ನನ್ನ ಕುಟುಂಬ ಅಂತ ಅಂದ್ಕೊಂಡು ಅವ್ರು ಎಷ್ಟು ಕಷ್ಟ ಕೊಟ್ಟರು ಅದನ್ನು ಸಹಿಸ್ಕೊಂಡು ಅಲ್ಲೇ ಬಿದ್ದಿದ್ದಾಳೆ. ಇದನ್ನು ಹೆಂಗಾದರೂ ಮಾಡಿ ಮನೆ ಬಿಟ್ಟೋಗೋ ಥರ ಮಾಡಬೇಕು. ಇದೇ ಪಾಯಿಂಟ್ ಇಟ್ಕೊಂಡು ನಮ್ಮ ಅತ್ತೆ ಕಾಟಕ್ಕೆ ಬೇರೆ ಯಾರಾದರೂ ಆಗಿದ್ದರೆ ಇಷ್ಟೊತ್ತಿಗೆ ಆ ಮನೆ ಬಿಟ್ಟೋಗಿರೋರು ಬೇರೆ ಆಗಿರ್ತಾಯಿದ್ರು. ಆನಂದ್ ಕೂಡ ಹೇಳ್ತಾ ಇರ್ತಾನೆ ಬೇರೆ ಮನೆ ಮಾಡೋಣ ಅಂತ. ಆದರೆ ಈ ಪಾರ್ವತಿನೇ ಕೇಳಲ್ಲ. ನಂಗೆ ಕುಟುಂಬ ಬೇಕು ಅಂತ ಇಲ್ಲೇ ಇದ್ದಾಳೆ. ನನ್ನ ಹೆಂಡತಿ ರಾಧಿಕಾ ಆಗಲಿ, ಆ ದೀಪ ಆಗಲಿ, ನಮ್ಮ ಅತ್ತೆ ಆಗಲಿ, ಈ 3 ಜನನೂ ಸೇಮೇ. ಅವ್ರು ಅಷ್ಟಿಷ್ಟು ಕಷ್ಟ ಕೊಡಲ್ಲ ಅವಳಿಗೆ. ಆದರೂ ಅದು ಏನು ಬಂಡ ಧೈರ್ಯನೋ ಗೊತ್ತಿಲ್ಲ, ಅದೇ ಮನೇಲೇ ಇರ್ತಾಳೆ. ಈಗ ಬೇರೆ ಪ್ರೆಗ್ನೆಂಟ್ ಆಗಿದ್ದಾಳೆ. ಮೊದಲೇನೋ ಸಹಿಸ್ಕೊಂಡಿದ್ಲು, ಈಗ ಪ್ರೆಗ್ನೆಂಟ್ ಆಗಿದ್ದಾಳಲ್ಲ, ಅದು ಹೇಗೆ ಸಹಿಸ್ಕೊತಾಳೋ ನಾನು ನೋಡ್ತೀನಿ. ಇದೇ ಪಾಯಿಂಟ್ ಇಟ್ಕೊಂಡು ಈಗ ಪ್ರೆಗ್ನೆಂಟ್ ಆಗಿದ್ದಾಳಲ್ಲ, ಈಗ ಇನ್ನೂ ಆಟ ಸುಲಭವಾಗಿ ಆಗುತ್ತೆ. ನನ್ನ ದಾರಿ ಇನ್ನೂ ಸುಲಭ ಆಗುತ್ತೆ. ಅವರಿಬ್ಬರನ್ನ ಮನೆ ಬಿಟ್ಟು ಹೆಂಗೆ ಕಳಿಸ್ತೀನಿ ನೋಡ್ತಾ ಇರು. ನಾನು ಏನು ಪ್ಲ್ಯಾನ್ ಮಾಡ್ತಾ ಇದ್ದೀನಲ್ಲ ಅದನ್ನು ಈಗಲೇ ಹೇಳಲ್ಲ, ಮಾಡಿಬಿಟ್ಟು ಅದಾದಮೇಲೆ ನಿಂಗೆ ತಿಳಿಸ್ತೀನಿ ಏನು ಎತ್ತ ಅಂತ. ನೀನು ತುಂಬ ಚಾಲಾಕಿದ್ದೀ ಬಿಡು. ಏನೋಪ್ಪ, ನಿನ್ನ ಅದೃಷ್ಟನೋ ನಿನ್ನ ಪುಣ್ಯನೋ ಏನೋ. ನಮ್ಗೆ ಅದೃಷ್ಟ ಇಲ್ಲ ಬಿಡು. ನಮಗೆ ನೋಡಿದ್ರೆ ಒಂದು ಹುಡುಗಿನೂ ತಿರುಗಿ ನೋಡಲ್ಲ.
ನನಗೂ ಏನಾದರೂ ಐಡಿಯಾ ಕೊಡು. ಮನೇಲೆಲ್ಲ ಹೆಣ್ಣು ನೋಡ್ತಾ ಇದ್ದಾರಪ್ಪ. ಇನ್ನೇನಂದು ಈಗ ಇಂಜಿನಿಯರಿಂಗ್ ಫೈನಲ್ ಇಯರ್ ಅಲ್ಲ, ಯಾವುದು ಹೆಣ್ಣು ಸಿಗ್ತಾನೆ ಇಲ್ಲ. ಬರೀ ಜಾಬ್ ಬೇಕು, ಆಸ್ತಿ ಬೇಕು, ಏನೋ ಈಗಿನ ಹುಡುಗಿಯದು ಡಿಮ್ಯಾಂಡ್ಸ್ ಕೇಳಿಬಿಟ್ರೆ ತಲೆ ಗಿರ್ರನತ್ತೆ. ಸುಮ್ಮನೆ ಸನ್ಯಾಸಿ ಆಗಿಬಿಡೋದು ಒಳ್ಳೇದು ಅನಿಸುತ್ತೆ. ನನಗೆ ಈ ಜನ್ಮದಲ್ಲಿ ಮದುವೆ ಆಗುತ್ತೋ ಇಲ್ಲೋ ಅಂತ ಅನಿಸ್ಬಿಟ್ಟಿದೆ ನೋಡು. ಯಾವ ಹೆಣ್ಣು ಸಿಗ್ತಾ ಇಲ್ಲ. ನೋಡು ಕಿರಣ್, ಎಲ್ಲಾದರೂ ಹುಡುಗಿ ಒಳ್ಳೆ ರಿಚ್ ಆಗಿರೋ ಹುಡುಗಿ ಏನಾದರೂ ಇದ್ದರೆ ನೋಡು, ನಂಗೆ ಸೆಟ್ ಮಾಡಿಕೊಡು. ಆ ರಾಧಿಕನ್ ತಂಗಿ ಇದ್ದಾಳಲ್ಲ ದೀಪ, ಆ ಹುಡುಗಿ ಹೆಂಗೋ? ಏನೋ ಮಗನೇ, ನನ್ನ ಹೆಂಡತಿ ತಂಗಿಗೆ ಕಾಳಾಗ್ತಿದ್ಯಾ? ನನ್ನ ಮುಂದೆನೇ ಲೈನ್ ಹೊಡಿತೀಯಾ? ಬೇಡಪ್ಪ ಬೇಡ, ಹಂಗೆಲ್ಲ ಮಾಡಿಬಿಟ್ಟಿಯಾ. ನನ್ನ ಆಸ್ತಿಲಿ ನಿಂಗೆ ಪಾಲು ಕೊಡಬೇಕಾಗುತ್ತೆ. ಮುಂದೆ ನಾವಿಬ್ರು ಕಿತ್ತಾಡಬೇಕಾಗತ್ತೆ. ಬೇಡ ಬೇಡ, ಬೇರೆ ಯಾರಾದರೂ ನೋಡ್ಕೊ. ಅಲ್ಲ, ಸುಮ್ಮನೆ ಕೇಳಿದೆ. ಬೇಡ ಬಿಡಪ್ಪ, ಬೇರೆ ಯಾರಾದರೂ ನೀನೇ ಸೆಟ್ ಮಾಡೋ. ನಿಂಗೆಲ್ಲ ಇದರಲ್ಲೆಲ್ಲ ಎಕ್ಸ್ಪರ್ಟ್ ಇದೆಯಾ, ಹಂಗಾಗಿ ಕೇಳ್ತಾ ಇದೀಯಪ್ಪ, ಏನಾದರೂ ಐಡಿಯಾ ಕೊಡ್ತೀಯಾ ಅಂತ. ಅದು ನಾನು ಹೇಳ್ಕೊಡೋದಲ್ಲೋ, ನಾನು ಸೆಟ್ ಮಾಡೋದಲ್ಲ. ಆ ಕಲೆ ನಿನಗೆ ಬರಬೇಕು. ನಾನೀಗೇನೋ ಸೆಟ್ ಮಾಡಿದೆ ಅಂತ ಇಟ್ಕೋ, ಅದನ್ನು ಮುಂದೆ ಉಳಿಸ್ಕೊಂಡು ಹೋಗೋಕ್ಕೆ ಆ ಕಲೆ ಬೇಕಲ್ಲ, ಆ ಸ್ಕಿಲ್ ಬೇಕಲ್ಲ. ಅದನ್ನು ನೀನೇ ಕಲ್ತ್ಕೋಬೇಕು. ಸರಿ ಬಿಡಪ್ಪ, ನಾನು ಹೊರಡ್ತೀನಿ, ಟೈಮ್ ಆಗ್ತಾಯಿದೆ. ಆನಂದ್, ನಿಂಗಿದೆ ಕಣೋ, ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ನನಗೆ ಬರಬೇಕಾಗಿರೋ ಮನೇನ ಬರದೇ ಇರೋ ಥರ ಮಾಡಿಬಿಟ್ಟಿಯಲ್ಲ. ನನ್ನ ದಾರಿಗೆ ಅಡ್ಡ ಬರ್ತಿದ್ಯಾ, ಬಂದು ಕಲ್ಲಾಕ್ಬಿಟ್ಟಿಯಲ್ಲ. ಇರಲಿ, ನಿಂಗೆ ಒಂದು ಗತಿ ಕಾಣಿಸ್ತೀನಿ. ಆ ಮನೆ ಬಿಟ್ಟು ನಿಮ್ಮಿಬ್ಬರನ್ನ ಕಳಿಸ್ಲಿಲ್ಲ ಅಂದರೆ ನನ್ನ ಹೆಸರು ಕಿರಣನೇ ಅಲ್ಲ. ನಿನ್ನ ಮೇಲೆ ಮೊದಲಿಂದನೂ ದ್ವೇಷ ಇತ್ತು ನನಗೆ. ಈಗ ಮೊನ್ನೆ ಮತ್ತೆ ಮನೆ ಬರದೇ ಇರೋ ಥರ ಮಾಡಿಬಿಟ್ಟಿಯಲ್ಲ, ಅದೆಲ್ಲ ಆಗಿದ್ದು ನಿನ್ನಿಂದನೇ. ಇನ್ನೂ ನನ್ನ ಸಿಟ್ಟು ಜಾಸ್ತಿ ಆಗಿದೆ ನಿನ್ನ ಮೇಲೆ. ಈಗ ಬೇರೆ ನಿನ್ನ ಹೆಂಡ್ತಿ ಪ್ರೆಗ್ನೆಂಟ್ ಆಗಿದ್ದಾಳಲ್ಲ, ಮಾಡ್ತೀನಿರು.